ಮುಂದೆ ಬನ್ನಿ, ನಾವು ಕಾನೂನು ಪ್ರಕಾರ ಅದನ್ನು ಹೇಗೆ ಇತ್ಯರ್ಥಪಡಿಸಬೇಕು ಅದನ್ನು ಕಾನೂನು ಪ್ರಕಾರ ತ್ವರಿತವಾಗಿ ಮುಗಿಸೋಕ್ಕೆ ಅನುಕೂಲ ಮಾಡಿಕೊಡ್ತೀವಿ. ನಮ್ಮ ಕುವೆಂಪು ಸಾಹೇಬ್ರು ಹೇಳ್ದಂಗೆ ಎಲ್ರಿಗೂ ಸಮಪಾಲು ಸಮಬಾಳು, ಅದು ನಮ್ಮ ಸಂವಿಧಾನ ಧ್ಯೇಯ ಅದೇ, ನಮ್ಮ ಲೋಕಾಯುಕ್ತ ಕಾಯ್ದೆ ಧ್ಯೇಯನೂ ಅದೇ. ಎಲ್ಲರೂ ಸಮಾನವಾಗಿ ಬದುಕಬೇಕು ಅನ್ನೋದ್ರ ಜೊತೆಗೆ ಎಲ್ಲರೂ ನಿಷ್ಠೆಯಿಂದ ಬದುಕಬೇಕು ಸಮಾಜದಲ್ಲಿ ಅಂತ. ಎಲ್ಲ ಒಂದು ಕಡೆ ಆ ನಿಷ್ಠೆ ಇಲ್ಲದವರಿಂದ ಸಮಾಜದಿಂದನೇ ನಾವೆಲ್ಲ ಮೇಲೆ ಬಂದಿರೋದು, ಸಮಾಜದಿಂದ ಅಧಿಕಾರಿಗಳಾಗಿರೋದು, ಸಮಾಜದಿಂದ ಎಲ್ಲ ಸರ್ಕಾರಗಳು ಎಲ್ಲ ಅಂಗಗಳು ಸಂವಿಧಾನ ರಚನೆ ಆಗಿರೋದು. ಸಮಾಧಾನೇ ಎಲ್ಲದಕ್ಕೂ ತಳಪಾಯ. ಎಲ್ಲ ಒಂದು ಕಡೆ ನೋವಿದೆ, ಸಮಾಜ ಕೆಟ್ಟ ದಾರಿಯಲ್ಲಿ ನಡೀತಾ ಇದ್ದೀವಿ ನಾವೆಲ್ಲ ಅಂತ. ಸ್ವಾತಂತ್ರ್ಯ ಪೂರ್ವದಲ್ಲಿ ಸುಮಾರು 95% ದೇಶಭಕ್ತಿ ಇತ್ತು. ಇವಾಗ 18% ಮಾತ್ರ ಅವಾಗ ಲಿಟ್ರೇಚರ್ಸ್ ವಿದ್ಯಾವಂತರಿದ್ರು. ಎಲ್ಲ ಒಂದು ಕಡೆ ಇಷ್ಟೆಲ್ಲ ಅಡೆತಡೆಗಳಿದ್ದರೂ ಪ್ರಪಂಚದಲ್ಲಿ ಭಾರತ ಇವಾಗ 4ನೇ ಭವ್ಯ ರಾಷ್ಟ್ರ ಆಗಿದೆ. ನಾವೆಲ್ಲ ಸಂಕಲ್ಪ ಮಾಡಿ ಸಮಾಜ ಬದಲಾವಣೆ ಆಗಿ ಈ ಭ್ರಷ್ಟಾಚಾರನ ಪಿಡುಗನ್ನ ತೊಳೆದ್ರೆ ಪ್ರಪಂಚದಲ್ಲಿ ಬಲಿಷ್ಠವಾದ 1ನೇ ರಾಷ್ಟ್ರ ಆಗುತ್ತೆ ನಮ್ಮ ಭಾರತ. ಅಷ್ಟು ಸಂಪನ್ಮೂಲ ನಮ್ಮಲ್ಲಿದೆ. ಆ ಸಂಪನ್ಮೂಲ ಇದ್ದರೂ ಎಲ್ಲ ಒಂದು ಕಡೆ ನಮ್ಮ ಸ್ವಾರ್ಥಕ್ಕೋಸ್ಕರ ಯುವ ಜನತೆಯನ್ನ ಸಮಾಜವನ್ನು ನಾವು ಬಲಿ ಮಾಡ್ತಾ ಇದ್ದೀವಿ ಅಂತ ನನಗೆ ನೋವಿನಿಂದ ಹೇಳ್ತೀನಿ. ಎಲ್ಲೋ ನಮ್ಮಲ್ಲಿರುವಂತಹ 4 ಅಂಗಗಳು, ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ, ಪತ್ರಿಕಾ ರಂಗ ಎಲ್ಲ ವೀಕ್ ಆಗಿದೆ ಸ್ವಲ್ಪ. ಅದಕ್ಕೆ ಕಾರಣ ನಮ್ಮ ಸಮಾಜ. ಮತ್ತೆ ಅವೆಲ್ಲ ಸ್ಟ್ರಾಂಗ್ ಆಗಬೇಕು ಅಂದರೆ ಸಮಾಜ ಬದಲಾಗಬೇಕು, ಸಮಾಜ ಬದಲಾಗಬೇಕು, ಸಮಾಜ ಬದಲಾಗಬೇಕು. ನಾವು ಮುಂದೊಂದು ದಿವಸ ನಮ್ಮ ಮಕ್ಕಳಿಗೆ ಆನ್ಸರ್ ಕೊಡೋ ಪರಿಸ್ಥಿತಿ ಬರುತ್ತೆ. ನೀವೆಲ್ಲ ಹಿಂಗೇನ ಬದುಕಿದ್ದು ಅನ್ನೋ ಪರಿಸ್ಥಿತಿ ಬಂದಾಗ ನಾವು ಮಕ್ಕಳಿಗೆ ಆನ್ಸರ್ ಮಾಡಿ ನಮ್ಮಲ್ಲಿ ವಾಯ್ಸ್ ಇರಲ್ಲ. ನಮ್ಮ ಸಮಾಜ ಕೆಟ್ಟ ನಡವಳಿಕೆಯಿಂದ ನೇಚರ್ ಎಗನಿಸ್ಟ್ ಆಗಿದೆ, ಪ್ರಕೃತಿ ಎಗನಿಸ್ಟ್ ಆಗಿದೆ, ನಮಗೆ ಪ್ರಾಣಿ ಸಂಕುಲ ಎಗನಿಸ್ಟ್ ಆಗಿದೆ. ನಾವು ಎಲ್ಲ ಒಂದು ಕಡೆ ನಮ್ಮ ಸ್ವಾರ್ಥದಿಂದ ತ್ವರಿತವಾಗಿ ಜನ ಸಮಸ್ಯೆಯನ್ನು ಆಲಿಸ್ತಾ ಇಲ್ಲ ಅನ್ನೋ ಉದ್ದೇಶದಿಂದ ಸೆಂಟ್ರಲಲ್ಲಿ ಲೋಕಪಾಲ್ ಬಂತು, ಸ್ಟೇಟ್ಗಳಲ್ಲೆಲ್ಲ ಲೋಕಾಯುಕ್ತ ಬಂತು. ಕರ್ನಾಟಕ ಲೋಕಾಯುಕ್ತ ಒಂದು ಭವ್ಯ ಇತಿಹಾಸ ಇದೆ. ಸಿಟ್ಟಿಂಗ್ ಚೀಫ್ ಮಿನಿಸ್ಟರ್ ಜೈಲು ಕಳಿಸೋಂಥ ಇತಿಹಾಸ ಕರ್ನಾಟಕ ಲೋಕಾಯುಕ್ತಗಿದೆ. ಸಿಟ್ಟಿಂಗ್ ಮಿನಿಸ್ಟರ್ ಕಳಿಸಿದ್ದೀವಿ. ಸಿಟ್ಟಿಂಗ್ ಲೋಕಾಯುಕ್ತರು ರಿಸೈನ್ ಮಾಡುವಂಗೆ ಆ ಪರಿಸ್ಥಿತಿ ಬರೋಕ್ಕೆ ಲೋಕಾಯುಕ್ತ ಕಾರಣ. ಅಷ್ಟು ಬಲಿಷ್ಠವಾದ, ಇಡೀ ಭಾರತದಲ್ಲೇ ಕರ್ನಾಟಕ ಲೋಕಾಯುಕ್ತ ಬಲಿಷ್ಠವಾದ ಸಂಸ್ಥೆ. ನನಗೆ ಸುಮಾರು 25,000 ಕೇಸುಗಳು ಪೆಂಡಿಂಗ್ ಇದೆ ನಮ್ಮಲ್ಲಿ. ಬೆಳಗ್ಗೆ 10:30 ಸ್ಟಾರ್ಟ್ ಮಾಡಿ ರಾತ್ರಿ 9 ಗಂಟೆವರೆಗೆ ಇರ್ತೀನಿ ಆಫೀಸಲ್ಲಿ. ಎಷ್ಟು ಮಾಡಿದ್ರು ಆಗ್ತಾ ಇಲ್ಲ. ಎಲ್ಲ ಒಂದು ಕಡೆ ಅದು ಮಾಡೋಕ್ಕೆ ನನಗೆ ಶಕ್ತಿ ಇದೆಯೋ ಇಲ್ವೋ ಅಂತ ನನಗೆ ಡೌಟ್ ಬಂದ್ಬಿಡ್ತಾವೆ ಒಂದೊಂದ್ಸಲ. 65 ವರ್ಷ ಆಯ್ತಲ್ಲ, ಮೊದ್ಲಂಗೆ ಮಾಡೋಕ್ಕಾಗಲ್ಲ ಇವಾಗ. ಆದರೂ ಬಿಟ್ಟಿಲ್ಲ. ಬರೀ ಬಾಡಿಗೆ ಮಾತ್ರ ವಯಸ್ಸಾಗಿದೆ, ನನ್ನ ಕೆಚ್ಚಿಗೆ ವಯಸ್ಸಾಗಿಲ್ಲ, ನನಗೆ ನನ್ನ ಸಂಕಲ್ಪಕ್ಕೆ ವಯಸ್ಸಾಗಿಲ್ಲ, ನನ್ನ ಆತ್ಮಸ್ಥೈರ್ಯಕ್ಕೆ ವಯಸ್ಸಾಗಿಲ್ಲ. ಎಲ್ಲ ಒಂದು ಕಡೆ ಆ ಒಂದು ದೇಶ ಪ್ರೇಮ ಕೆಚ್ಚು ನಮ್ಮನ್ನು ಎಬ್ಬಿಸುತ್ತೆ. ನಾನು ಎಲ್ಲರೂ ನಮ್ಮ ಅಧಿಕಾರಿಗಳಲ್ಲಿ ಎಲ್ಲ ಕೆಟ್ಟ ಅಧಿಕಾರಿಗಳಿಲ್ಲ, ಎಲ್ಲ ಕೆಟ್ಟ ಸಮಾಜ ಇಲ್ಲ. ಆದರೆ ಬಹುಪಾಲು ಕೆಟ್ಟವರಿದ್ದಾರೆ, ಬಹುಪಾಲು ಕೆಟ್ಟ ಸಮಾಜ ಇದೆ, ಬಹುಪಾಲು ಕೆಟ್ಟ ಅಧಿಕಾರಿಗಳಿದ್ದಾರೆ. ಎಲ್ಲ ಒಂದು ಕಡೆ ನಮ್ಮ ಧೋರಣೆಗಳಿಂದ ಕೋರ್ಟ್ಗಳಲ್ಲೂ ಕೇಸ್ ಲೇಟ್ ಆಗ್ತಾ ಇದೆ, ಇನ್ಕ್ಲೂಡಿಂಗ್ ಸುಪ್ರೀಂ ಕೋರ್ಟ್. ನಮ್ಮಲ್ಲೂ ಲೇಟ್ ಆಗ್ತಾ ಇದೆ. ನಾನು ನೋಡ್ತೀನಿ ಅಲ್ಲಿ ಕೋರ್ಟಲ್ಲಿ ಕೇಸ್ ಇದ್ರೆ ಇಲ್ಲಿ ಹಾಕಕ್ಕೆ ಬರಲ್ಲಪ್ಪ ಅಂದರೆ. ನಾನು ಯಾರೋ ಒಬ್ರು ಬಂದಿದ್ರು ಮಂಗಳೂರಿಂದ.
ಅವನು ಇಲ್ಲಿಗಲ್ ಆಗಿ ಹೋಟ್ಲ್ ನಡೆಸ್ತಾ ಇದ್ದಾನೆ. ಅದು ನೋಟಿಸ್ ಕೊಟ್ಟಿದ್ದಾರೆ ಅಧಿಕಾರಿಗಳು. ಅಧಿಕಾರಿ ತೊಂದರೆ ಕೊಡ್ತಾನೆ ಸ್ವಾಮಿ ಅಂತ. ನೀನು ನ್ಯಾಯವಾಗಿ ಹೋಟ್ಲ್ ನಡೆಸ್ತಾ ಇದೆಯಾ ಹೇಳು ಅಂದರೆ, ಅದು ಆಮೇಲೆ ಮಾತಾಡೋಣ ಸ್ವಾಮಿ, ನೋಟಿಸ್ ಕೊಟ್ಟೋದು ತಪ್ಪು ಅಂತ. ಹೋಗಿ ಅಬ್ಜೆಕ್ಷನ್ ಹಾಕು, ನೀನು ಅವ್ರಿಗೆ ನೀನೇನು ಹಾಕಿದೀಯ ಅಂತಾರೆ ಅವರು. ಈ ಥರ ಸಿಂಗ್ಲರಾಗಿ ಮಾತಾಡ್ತಾರೆ. ಮಾತಾಡಿದ್ರು, ನಮ್ಮನ್ನು ಬೈದರು, ನಮ್ಮನ್ನು ಥ್ರೆಟ್ ಮಾಡಿದ್ರು, ಏನಕ್ಕೂ ತಲೆ ಕೆಡಿಸ್ಕೊಳ್ಳಲ್ಲ. ಯಾಕಂದರೆ ನಾನು ಲೋಕಾಯುಕ್ತ ತಾಯಿ ಸಾದಲ್ಲಿದ್ದೀನಿ. ಮಕ್ಕಳು ಹೊಡೆದ್ರು ಬಡಿದ್ರು, ತಾಯಿ ಯಾವತ್ತು ಮಕ್ಕಳಿಗೆ ವಿರುದ್ಧ ಹೋಗೋದಿಲ್ಲ. ಆ ಒಂದು ಇದನ್ನು ನಾನು ಬೆಳೆಸ್ಕೊಂಡಿದ್ದೀನಿ. ನನಗೂ ಕೋಪ ಇದೆ, ರೋಷ ಇದೆ. ಆದ್ರೆ ಯಾರ ಮೇಲೆ ರೋಷ ತಗೋಬೇಕು? ದುಷ್ಟರ ಮೇಲೆ ರೋಷ ತಗೋಬೇಕು. ಧರ್ಮ ಸಂಸ್ಥಾಪನೆಗೆ ನಾವೆಲ್ಲರೂ ಸಂಕಲ್ಪ ಮಾಡಬೇಕು. ಯಂಗ್ಸ್ಟರ್ಸ್ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ದಯವಿಟ್ಟು ಈ ಮೊಬೈಲಿಸಮ್ ಆಗಿದೆ, ಪೇಟ್ರಿಯಾಟಿಸಮ್ ಇಲ್ಲ. ಮೊಬೈಲ್ ಸ್ವಲ್ಪ ಕಮ್ಮಿ ಮಾಡ್ರಿ, ದೇಶಭಕ್ತಿ ಬೆಳೆಸ್ಕೊಳ್ರಿ. ನೀವು ದೇಶಭಕ್ತಿ ಬೆಳೆಸ್ಕೊಂಡ್ರೆ ಇಲ್ಲಿರೋ ಸಮಾಜ ಅಲ್ಲಿ ಅಧಿಕಾರಿಗಳಾಗೋದು, ಅಲ್ಲಿರೋ ಅಧಿಕಾರಿಗಳೇ ಇಲ್ಲಿ ಬರೋದು, ಅಲ್ಲಿರೋರ ಜಡ್ಜ್ಗಳು ಎಲ್ಲರೂ ಆಗೋರು, ಸಮಾಜದ ದೊಡ್ಡ ದೊಡ್ಡ ವ್ಯಕ್ತಿಗಳು, ರಾಜಕಾರಣಿಗಳು. ಸಮಾಜ ಕೆಟ್ಟದು ಅಂದರೆ ನಮಗೆ ಮೊದಲಿಂದ ಪಾಯ ಕೆಟ್ಟಿದೆ ಅಂದರೆ, ತಳಪಾಯ ಕೆಟ್ಟಿದೆ ಅಂದರೆ ಬಿಲ್ಡಿಂಗ್ ಸರಿಯಾಗಿ ಬರೋದಿಲ್ಲ. ಅದಕ್ಕೆ ಸಮಾಜ ಈ ದೇಶದ ತಳಪಾಯ. ನಾವು ಬದಲಾಗಬೇಕು, ಸಂಕಲ್ಪ ಮಾಡಬೇಕು. ನಮ್ಮ ಮಕ್ಕಳಿಗೆ ನಾವು ಕಾಯ ವಾಚ ಮನಸ್ಸ ಅಂತ ಬದುಕೋ ಒಂದು ಶಕ್ತಿ ಕೊಡಬೇಕು. ಎಷ್ಟೋ ಕೋಟಿ ಸಂಪಾದನೆ ಮಾಡಿದ್ರು ಜನಗಳು ನಿದ್ದೆ ಬರಲ್ಲ. ಯಾಕೆಂದ್ರೆ ಅವ್ರ ಸ್ವಂತ ಅದು ದುಡಿಮೆ ಅಲ್ಲ, ಅನ್ಯಾಯದ್ದು. ನಾವು ತಿನ್ನೋ ಊಟ ನಮ್ದಿರ್ಬೇಕು. ಅನ್ಯಾಯದ ಊಟ ಅಂದ್ರೆ ರಾತ್ರಿ ನಿದ್ದೆ ಬರಲ್ಲ. ಪಾಸಿಟಿವ್ ಎನರ್ಜಿ ಒಳಗಡೆ ಬರಲ್ಲ, ನೆಗೆಟಿವ್ ಎನರ್ಜಿ ಒಳಗಡೆ ಹೋಗುತ್ತೆ. ನಾವು ತಿನ್ನೋ ಊಟ ನಮ್ದಾಗದೇ ಇದ್ರೆ ನೆಗೆಟಿವ್ ಎನರ್ಜಿ, ನಮ್ಮ ಹೆಂಡತಿ ಮಕ್ಕಳು ಒಳ್ಳೇದಾಗಲ್ಲ. ಇದು ಕಟ್ಟಿ ಸಿದ್ಧ. ನಾನು ನೋಡಿದ್ದೀನಿ ಸುಮಾರು ಜನ ನನ್ನ ಅನುಭವದಲ್ಲಿ 65 ವರ್ಷ. ನಮ್ಮ ಸ್ನೇಹಿತರು ಕೆಲವರ ಎಲ್ಲ ದುಂಡಾವರ್ತಿಯಲ್ಲಿ ಸಂಪಾದನೆ ಮಾಡಿದವರಲ್ಲಿ ಇವಾಗ ಏನಾಗಿದ್ದಾರೆ ಅಂತ, ದೊಡ್ಡ ದೊಡ್ಡ ಕೋಟಿಗೆ ಆಸ್ತಿ ಮಾಡಿದ್ದಾರೆ. ನೆಮ್ಮದಿ ಇಲ್ಲ ಪಾಪ. ನಾವು ರಾತ್ರಿ 11 ಗಂಟೆ ಮಲ್ಕೊಂಡು ಬೆಳಿಗ್ಗೆ 6 ಗಂಟೆವರೆಗೆ ಎಚ್ಚರ ಅಲ್ಲ, ನನಗೆ ಹಂಗೆ ನಿದ್ದೆ ಮಾಡ್ತೀನಿ. ಅದಕ್ಕಿಂತ ಏನು ಬೇಕ್ರಿ? ಧರ್ಮ ಬೇಕು, ಮಾನವೀಯತೆ ಇರಬೇಕು ಧರ್ಮದಲ್ಲಿ. ಎಲ್ಲ ಒಂದು ಕಡೆ ನನಗೆ ನೋವಾಗುತ್ತೆ. ರಾಜ್ಯ ಕಾನೂನು ಪಾಲಿಕೆ ಅಧ್ಯಕ್ಷನಾಗಿದ್ದೆ. ತಂದೆ ತಾಯಿಗೆ ಮಕ್ಕಳು ಊಟ ಆಗ್ತಾ ಇಲ್ಲ. ಒಳ್ಳೆ ಒಳ್ಳೆ ಅಧಿಕಾರಿಗಳು, ಎಸಿಗಳು, ಡಿಸಿಗಳು, ಸುಮಾರು ಜನ ಇನ್ಕ್ಲೂಡಿಂಗ್ ಜಡ್ಜಸ್ಸು ಇವತ್ತು ಅನಾಥಾಶ್ರಮದಲ್ಲಿದ್ದಾರೆ. ಯಾಕೆಂದರೆ ಮಕ್ಕಳು ಊಟ ಆಗ್ತಾ ಇಲ್ಲ ಅವ್ರಿಗೆ. ಯಾಕೆಂದರೆ ಅವರು ಬದುಕು ಸರಿಯಾಗಿಲ್ಲ. ನಮ್ಮ ಬದುಕು ಸರಿಯಾಗಿದ್ದರೆ ನಮ್ಮ ಮಕ್ಕಳು ನಮಗೆ ಗೌರವ ಕೊಡ್ತಾರೆ. ನಮ್ಮ ಬದುಕು ಸರಿಯಾಗಿದ್ದರೆ ಸಮಾಜ ನಮಗೆ ಗೌರವ ಕೊಡುತ್ತೆ. ಸಮಾಜ ಕೆಟ್ಟದ್ದಲ್ಲ, ಸಮಾಜ ಒಳ್ಳೇದಿದೆ. ಅದು ಸ್ವಲ್ಪ ಎಲ್ಲೋ ಒಂದು ಕಡೆ ದಾರಿ ತಪ್ಪಿದೆ. ಆ ದಾರಿ ತಪ್ಪಬೇಕಾದರೆ ನಾವೆಲ್ಲ ಅಧಿಕಾರಿಗಳು, ಸಮಾಜ, ನಾವೆಲ್ಲ ಒಂದು ಭಾರತೀಯರು ಅನ್ನೋ ಭಾವನೆ ಬರಬೇಕು. ಆ ಧೋರಣೆ ಇರಬಾರ್ದು. ನಾನು ಇವತ್ತು ಅಧಿಕಾರ ಸಿಕ್ಕಿದ ತಕ್ಷಣ ಅದು ಲೈಸೆನ್ಸ್ ಆಗಬಾರ್ದು ಕರಪ್ಷನ್ಗೆ. ಆ ಥರ ಅಧಿಕಾರಿಗಳು ಇದ್ದಾರೆ. ನಾನು ಮೊನ್ನೆ ನಮ್ಮೂರಲ್ಲಿ ಶ್ರೀನಿವಾಸಪುರದಲ್ಲಿ ಗ್ರಾಮ ಪಂಚಾಯತ್ಗೆ ಹೋಗ್ತಾ ಇದ್ದೆ. ಎಲ್ಲ ಗ್ರಾಮ ಪಂಚಾಯತ್ ನುಗ್ಗಿ ಬಂದೆ. ನೋವಿನಿಂದ ಹೇಳ್ತೀನಿ ಸರ್, ಒಂದೊಂದು ಗ್ರಾಮ ಪಂಚಾಯತಿಗೆ 1.5 ಕೋಟಿ 2 ಕೋಟಿ ದುಡ್ಡು ಬರುತ್ತೆ ವರ್ಷಕ್ಕೆ. ಅದು ಆಕ್ಷನ್ ಪ್ಲಾನ್ ಅದು 1 ವರ್ಷ ಮಾಡಿದ ಮೇಲೆ ನಮ್ಮೂರಲ್ಲೇ ನಾವು ಗೆಲ್ಲಿಸ್ತೀವಿ ಏನು ಮೆಂಬರ್ಗಳನ್ನ. ಇವ್ರು ಹೋಗೋದು ಒಂದು ಮೀಟಿಂಗ್ ಹೋದ 300 ರೂಪಾಯಿ ಕೊಡ್ತಾರೆ, ತಿಂಗಳಿಗೆ 2,000 ಕೊಡ್ತಾರೆ. ಏನೂ ಕೇಳಲ್ಲ ಇವರು. ಪಂಚಾಯತಿ ಅಧ್ಯಕ್ಷ, PDO. ನನಗೆ ಶಾಕು. ಈ ಗ್ರಾಮ ಪಂಚಾಯತಿಗಳಲ್ಲಿ ಬೋರ್ವೆಲ್ ಹಾಕಿರ್ತಾವೆ, ಊರಿಗೂ ಬೋರ್ವೆಲ್ ಇರ್ತವೆ, ಇದಿರ್ತವೆ. ಆ ಬೋರ್ವೆಲ್ ತಿಂಗಳಿಗೆ 2 ಸಲ ಕೆಟ್ಟೋಗುತ್ತೆ. ನಮ್ದೆಲ್ಲ ವರ್ಷಕ್ಕೆ 2 ವರ್ಷಕ್ಕೆ ಕೆಟ್ಟೋಗುತ್ತೆ. ಆ ಪಂಚಾಯತಿ 2 ಸಲ ಕೆಟ್ಟೋಗುತ್ತೆ. ಅದು ಏನು ಅಂದರೆ 15 ಹಳ್ಳಿ ಇರ್ತವೆ. 15 ಹಳ್ಳಿಗಳಲ್ಲಿ 30 ಅಂದರೆ 30 ಸಲ ಕೆಟ್ಟೋಗುತ್ತೆ. 10,000 ರೂಪಾಯಿ ಅಂದರೆ ಅದಕ್ಕೆ ಮ್ಯಾನ್ಯಲ್ ಬರೀಬೇಕು. ಇವ್ರು ಏನು ಮಾಡ್ತಾರೆ? 9,550 ರೂಪಾಯಿ, 950 ರೂಪಾಯಿ, 50 ರೂಪಾಯಿ ಕಮ್ಮಿ ಮಾಡ್ತಾರೆ. ನಾನು ಅಬ್ಸರ್ವ್ ಮಾಡಿದೆ, ಇವ್ರು ಎಷ್ಟು ಚೆನ್ನಾಗಿ ಮಾಡ್ತಾರೆ ಅಂದರೆ, ಯಾವ IAS ಅಧಿಕಾರಿಗೂ ದುಡ್ಡು ಬರಲ್ಲ ಅಷ್ಟು, ಯಾವ IPSಗೂ ಬರಲ್ಲ ಅಷ್ಟು, ಸಂಬಳ ಯಾರಿಗೂ ಬರಲ್ಲ ನಿಮಗೆ ಅಷ್ಟು. ನೀಟಾಗಿ ತಗೊತಾರೆ. ನಾವು 4 ಸಲ ಕೆಟ್ಟೋಗಿದೆ ಅಂದರೆ 40,000, ಅದು ಅಂದರೆ 48,000 ಬರುತ್ತೆ. ಒಂದೊಂದು ಹಳ್ಳಿಗೆ 4 ಸಲ ಕೆಟ್ಟೋದ್ರೆ 20-30 ಹಳ್ಳಿ ಇರ್ತವೆ, 14-15 ಹಳ್ಳಿ ಇರ್ತವೆ. ನಾನು ಹೇಳಿದೆ, ಇವರು ಸೈಲೆಂಟ್ ದುಡ್ಡು ಬರುತ್ತಲ್ಲ ಇವ್ರಿಗೆ ಅಂತ.
ಆಮೇಲೆ ಒಂದು ರೆಸಲ್ಯೂಷನ್ ಯಾರೂ ಕೇರ್ ಮಾಡೋದಿಲ್ಲ, ಬರೀ ಪಂಚಾಯತಿ ಅಧ್ಯಕ್ಷ PDO. ಎಷ್ಟು ಅವರು ಗ್ರಾಮ ಪಂಚಾಯತಿ ಮಾಡೋ ಉದ್ದೇಶ, ನಮ್ಮ ಪಂಚಾಯತ್ ರಾಜ್ ಆಕ್ಟ್ ತಂದಿದ್ದ ಉದ್ದೇಶ ಮೊದಲು ಮಂಡಲ ಪಂಚಾಯತ್ ಅಂತಿತ್ತು, ಅದು ಮರ್ಡರ್ಗಳು ಜಾಸ್ತಿ ಆಗೋಯ್ತು. ಅದು ನಾವು ಕೋರ್ಟಲ್ಲಿ ದಿಸ್ ಇಸ್ ರೈಟ್ ಟೈಮ್ ಟು ಗುಡ್ ಬೈ ಆಲ್ ದಿ ಮರ್ಡರ್ ಪಂಚಾಯತ್ ಅಂತ ತೆಗೆದಾಕಿದ್ವಿ. ಮಂಡಲ ಪಂಚಾಯತ್ ಹೋದ ಮೇಲೆ ಪಂಚಾಯತ್ ರಾಜ್ ಆಕ್ಟ್ ತಂದಿದ್ದ ಉದ್ದೇಶ ಅಂದರೆ ಅಧಿಕಾರ ವಿಕೇಂದ್ರೀಕರಣ ಆಗಬೇಕು, ಜನಗಳಿಗೆ ಅಧಿಕಾರ ಬಾಗಿಲಿಗೆ ಹೋಗ್ಬೇಕು, ಮನೆ ಬಾಗಿಲು ನ್ಯಾಯ ಕೊಡಬೇಕು ಅನ್ನೋ ಉದ್ದೇಶದಲ್ಲಿ ಸರ್ಕಾರಗಳು ಮಾಡಿದಾಗ ಸ್ವರಾಜ್ಯ ಮಾಡಬೇಕು ಅಂತ ಗಾಂಧಿ ನೆನೆಸಿತ್ತು. ನನಗೆ ನೋವಾಗುತ್ತೆ, ಹೇಳ್ತೀನಿ. ಈ ಗ್ರಾಮ ಪಂಚಾಯತಿಗಳೆಲ್ಲ ಬಂದ ಮೇಲೆ ಊರೂರು ಮೆಂಬರ್ಗಳು, ಇಬ್ಬರು ಮೂರು ಜನ ಮೆಂಬರ್ ಇರ್ತಾರೆ ಪಾಪ್ಯುಲೇಷನ್ ಮೇಲೆ. ಅಲ್ಲಿ ಗ್ರಾಮ ಸ್ವರಾಜ್ಯ ಆಗೋದು ಬಿಟ್ಟು ಗ್ರಾಮ ಭ್ರಷ್ಟಾಚಾರ ಶುರುವಾಗ್ಬಿಟ್ಟಿದೆ. ಮೆಂಬರು ಇಷ್ಟುದ್ದ ಕಾಂಗ್ರೆಸ್ ಗಳ್ಳಿ ಇರ್ತದೆ, ಅದು ಕಿತ್ತಾಕ 5 ನಿಮಿಷ ನಾನು ಕಿತ್ತಾಕ್ಬಿಡ್ತೀನಿ, 1 ಲಕ್ಷ ಕ್ಲೈಮ್ ಮಾಡ್ತಾರೆ. ಅದೇನು ಜಂಗಲ್ ಕ್ಲೀನಿಂಗ್ ಅಂತ. ಯಾಕೆ ಹಿಂಗೆ ಹೇಳ್ತಾರೆ, ನಮ್ಮ CEO ಇಲ್ಲಿದ್ದಾರೆ, ಅವೆಲ್ಲ ಗೊತ್ತಾಗ್ಲಿ ಸ್ವಲ್ಪ ಅಂತ ಹೇಳ್ತಾ ಇದ್ದೀನಿ. ಗ್ರಾಮ ಪಂಚಾಯತಿಗಳಲ್ಲಿ ಎಷ್ಟು ನೀಟಾಗಿ ದುಡ್ಡು ಹೊಡಿತಾರೆ ಅವರು ಅಂದ್ರೆ. ಆಮೇಲೆ ಇನ್ನೊಂದು ತಮಾಷೆ ಏನಂದ್ರೆ, ಆ ಗ್ರಾಮ ಪಂಚಾಯತಿ ಮೆಂಬರು, ಅಧ್ಯಕ್ಷರು, ಉಪಾಧ್ಯಕ್ಷರು, ದೇ ಆರ್ ಆಲ್ಸೋ ಪಬ್ಲಿಕ್ ಸರ್ವೆಂಟ್ಸ್. ಅವ್ರು ಹೇಳ್ತಾರಂತೆ, ಆ ಉಪಲೋಕಾಯುಕ್ತ ಬಂದು ಏನ್ ಮಾಡ್ತಾರ್ರಿ, PDO ಮೇಲೆ ತಗೋಬೇಕು, ಅಧ್ಯಕ್ಷ ಮೇಲೆ ತಗೋಬೇಕು, ನಮ್ಮೇನ್ ಮಾಡ್ತಾರ್ರಿ ಅಂತ. ಅವರು ಗ್ರಾಮ ಪಂಚಾಯತಿ ಮೆಂಬರು, ಅಧ್ಯಕ್ಷ ಗೌರ್ಮೆಂಟ್ ಸರ್ವೆಂಟ್ ಅಂತ ಅವ್ರಿಗೆ ಗೊತ್ತಿಲ್ಲ. ಅವರು ಗೌರ್ಮೆಂಟ್ ಸರ್ವೆಂಟ್ಸ್, ಅವ್ರ ಮೇಲೆ ಆಕ್ಷನ್ ತಗೊಂತೀವಿ ನಾವು. ಅವರು ಎಷ್ಟು ಚೆನ್ನಾಗಿ ಮಾಡ್ತಾರೆ ಅಂದ್ರೆ, ಅಲ್ಲೊಂದು ಗೌನಪಲ್ಲಿ ಅಂತ ಶ್ರೀನಿವಾಸಪುರ ತಾಲೂಕಲ್ಲಿದೆ, ಅಲ್ಲಿ ಬಾರ್ಡ್ರು, ಆಂಧ್ರ ಕರ್ನಾಟಕ ಬಾರ್ಡ್ರು, ಅಲ್ಲಿ ಫೀಸ್ ಕಲೆಕ್ಟ್ ಮಾಡ್ತಾರೆ. ಅವನು ಗ್ರಾಮ ಪಂಚಾಯತಿಯಲ್ಲಿ 3 ಲಕ್ಷ ದುಡ್ಡು ಡಿಪಾಸಿಟ್ ಮಾಡ್ತಾನೆ, ಅದಕ್ಕೆ ರೆಸಲ್ಯೂಷನ್ ಪಾಸ್ ಮಾಡಲ್ಲ, ರಿಸಿಪ್ಟ್ ಕೊಡಲ್ಲ, ರೆಸಲ್ಯೂಷನ್ ಇಲ್ಲ, ಅಲಾಟ್ಮೆಂಟ್ ಇಲ್ಲ. ಬಟ್ ಅವನು ತಿಂಗಳ 3 ಲಕ್ಷ ಸಂಪಾದನೆ ಮಾಡ್ತಾ ಇದ್ದಾನೆ. ದುಡ್ಡೆಲ್ಲ ಕಟ್ಟಿದ್ರೆ ಯಾಕೆ ರಿಸಿಪ್ಟ್ ಕೊಟ್ಟಿಲ್ಲ ಅಂದ್ರೆ, ಸರ್ ನಾನು ಅಕೌಂಟೆಂಟ್ ಕೊಟ್ಟಿದ್ದೀನಿ ಸರ್. ಈ ಥರ ಧೋರಣೆ ಇದೆ ಮೇಡಮ್. ನೀಟಾಗಿ ಮಾಡ್ತಾ ಇದ್ದಾರೆ ದುಡ್ಡು. ಅವನು ಫೆಬ್ರವರಿ 24ರಿಂದ ಮಾಡ್ತಾ ಇದ್ದಾನೆ, ತಿಂಗಳು 3 ಲಕ್ಷ ಡಿಪಾಸಿಟ್ ಮಾಡಿದ್ವಿ, ರಿಸಿಪ್ಟ್ ಕೊಡಲ್ಲ. ಆಮೇಲೆ ತಮಾಷೆ ಏನಂದ್ರೆ, ಗ್ರಾಮ ಪಂಚಾಯತಿ ಅಧ್ಯಕ್ಷ ಅಮ್ಮ ಮನೆಯಲ್ಲಿ ವಯಸ್ಸಾಗಿದೆ ಅಂತೆ, ಮಗ ಬಂದು ಅಧ್ಯಕ್ಷನ ಕೆಲಸ ಮಾಡಿದೆ. ಈ ಥರ ಗ್ರಾಮ ಪಂಚಾಯತಿ ಮೆಂಬರು ಗಂಡ ಕೆಲಸ ಮಾಡ್ತಾರೆ ಬಂದು ಆಫೀಸಲ್ಲಿ. ದಯವಿಟ್ಟು ಮೇಡಮ್, ನಮ್ಮ ಇದರಲ್ಲಿ ಅವಕಾಶ ಕೊಡಬೇಡಿ, ಸ್ಟ್ರಿಕ್ಟಾಗಿ ಮಾಡಿ, ಆಚೆ ಹಾಕ್ರಿ. ನಾನು ಅವನ ಬಾಯಲ್ಲಿ ಸೈನ್ ಹಾಕ್ಲಿಲ್ಲ, ನಿನ್ನ ಅಧ್ಯಕ್ಷ ಅಂತ ಇಟ್ಕೊಂಡು ಅವನಿಗೆ ಹಂಗಲ್ಲ ಸರ್ ಹಿಂಗಲ್ಲ ಸರ್ ಅಂತ. ನಾನು ಮಾತಾಡ್ತಾ ಮೆತ್ತಿಗೆ ಖಾಲಿ ಮಾಡಿಬಿಟ್ಟ ಅವನು ಪಂಚಾಯತಿನ. ಈ ಥರ ಧೋರಣೆ ಇದೆ. ಅವರು ಹೇಗಿದ್ದಾರೆ ಅಂದರೆ, ಗ್ರಾಮ ಪಂಚಾಯತಿ ಮೆಂಬರು, ಅಧ್ಯಕ್ಷರುಗಳು, ದೇ ಆರ್ ಮೋರ್ ಪವರ್ಫುಲ್ ದೆನ್ ಎ ಮಿನಿಸ್ಟರ್. ಆ ಲೆವೆಲಲ್ಲಿ ಇದ್ದಾರೆ ಅವರು. ಯಾಕೆ ಅಂದರೆ, ಅವರು ಸಲೀಸಾಗಿ ಗೊತ್ತಿರೋ ದುಡ್ಡು ಬರ್ತಾ ಇದೆ. ಸುಮಾರು 5 ಸೋರ್ಸ್ ಬರುತ್ತೆ. ನರೇಗಾ ಸ್ಕೀಮ್ ಅಂತಾರೆ, ಎಲ್ಲರೂ ಇವರೇ ಲೆಫ್ಟ್ ಹ್ಯಾಂಡ್ ರೈಟ್ ಹ್ಯಾಂಡ್ ಸೈನ್ ಹಾಕ್ಬಿಡ್ತಾರೆ. 20 ಜನ ವರ್ಕರ್ ಬಂದಿರ ಅಂತ ಹೇಳ್ಬಿಟ್ಟಾರೆ, JCB ತಗೊಂಡು ಕ್ಲೀನ್ ಮಾಡಿಬಿಡ್ತಾರೆ, ದುಡ್ಡು ಕ್ಲೈಮ್ ಮಾಡ್ತಾರೆ, ಯಾರು ಕೇಳೋರಿಲ್ಲ. ಅದು 2 ಸಲ 3 ಸಲ ಪಂಚಾಯತಿಯಲ್ಲಿ ಕೆಟ್ಟೋಗಿದೆ ಅಂದ್ರೆ, ಆ ಊರವ್ರು ಕಂಪ್ಲೇಂಟ್ ಕೊಡಬೇಕು, ನಮ್ಮ RO ಇಲ್ಲ ಅಂತ, ಇಲ್ಲ ಕರೆಂಟ್ ಇಲ್ಲ ಅಂತ. ಯಾರು ಕಂಪ್ಲೇಂಟ್ ಇಲ್ಲ. ಆಮೇಲೆ ಈ ಪ್ರಕಟಣೆಗೆ ಒಂದು ತಮಾಷೆ ಇದೆ. ಎಲ್ಲ ಗ್ರಾಮ ಪಂಚಾಯತಿಯಲ್ಲೂ ಏನು ನಾವು ಕೊಟೇಶನ್ ಕರಿಬೇಕಾದ್ರೆ, ಪ್ರತಿಯೊಂದು ಗ್ರಾಮ ಪಂಚಾಯತಿ ಕಂಪ್ಯೂಟ್ರಲ್ಲಿ 3 ಸಪ್ರೇಟ್ ಕೊಟೇಶನ್ಸ್ ಲೆಟರ್ ಇದೆ. ಅವ್ರು ಬೇಕಾದವ್ರದ್ದು ಯಾರೇ ಕೊಟೇಶನ್ ಮಾಡಬೇಕು, ಸೈನ್ ಮಾಡಬೇಕು, ಅಪ್ಲೈ ಮಾಡಬೇಕಾದ್ರೆ. ಎಲ್ಲ ಕಡೆ ನಾನು ನೋಡಿದ್ದೇನು ಅಂದರೆ, 2 ಕೊಟೇಶನ್ ಸೈನ್ ಇಲ್ಲ ಅಂದ್ರೆ ಅಪ್ಲಿಕೇಶನ್ ಹಾಕಿರೋದು. ಯಾರು ಗ್ರಾಂಟ್ ಮಾಡಬೇಕು ಅದು ಮಾತ್ರ ಸೈನ್ ಇದೆ, ಅವ್ರ ಹತ್ರ ಇರುತ್ತೆ. ಅವ್ರು ಕೊರಿಯಂಗರ್ ಎಲ್ಲ ಅವರೇ, ಎಲ್ಲ A to Z ಅವರೇ, ಲೆಫ್ಟ್ ರೈಟ್ ಎಲ್ಲ ಬರೆದು ಸಾಕು ಬರ್ತಾರೆ. ಎಲ್ಲ ಒಂದು ಕಡೆ ಗ್ರಾಮ ಪಂಚಾಯತ್ ಸ್ವರಾಜ್ಯ ಮಾಡಬೇಕು ಅಂತ ನಮ್ಮ ಲೆಜಿಸ್ಲೇಚರ್ಸ್ ಒಂದು ಕಾನೂನು ತಂದರೆ ಸ್ವರಾಜ್ಯ ಆಗ್ತಾ ಇಲ್ಲ. ಹಳ್ಳಿಯಲ್ಲೂ ವಿಚಿತ್ರವಾದ ರಾಜಕೀಯಗಳಾಗಿ ಹಳ್ಳಿಗಳು ನೆಮ್ಮದಿ ಇಲ್ಲದಾಗೋಗಿದೆ. ಇವರು ಹಳ್ಳಿಯಲ್ಲಿ ದುಡ್ಡು ಮಾಡಿ ಶುರು ಮಾಡಿದ್ದಾರೆ. ಅಷ್ಟುದ್ದ ಮಣ್ಣು ಹಾಕೋದು, ರೋಡ್ ಮಾಡಿದ್ದೀನಿ ಅಂತ ಹೇಳೋದು, 300 ಲೈಟ್ ಹಾಕೋದು, 30 ಲೈಟ್ ಇರ್ತವೆ.
300 ಲೈಟ್ ಚಾರ್ಜ್ ಮಾಡ್ತಾರೆ. ನನಗೊಂದು ಇನ್ಸಿಡೆಂಟ್ ಆಯ್ತು ಅಲ್ಲಿ ನಂಬೆಳ್ಳಿ ಅಂತ. ಸರ್ ಎಲ್ಲ ಫಿಲಿಪ್ ಬಸ್ ಬಲ್ಪ್ ಹಾಕಿರೋದು ಅಂತ. ಇವಾಗ ಸ್ವಲ್ಪ ಮರ ಹತ್ತಕ್ಕಾಗಲ್ಲವಲ್ಲ ನನಗೆ, ಕಂಬ ಹತ್ತಕ್ಕಾಗಲ್ಲ, ಸ್ವಲ್ಪ ಹತ್ತ ಬಿಡ್ತೀನಿ, ಇಳಿಯೋದು ಕಷ್ಟ ಆಗುತ್ತೆ. ಹೋಗ್ತಾ ಹೋಗ್ತಾ ಹುಡುಗ ಒಬ್ಬನಿಗೆ ಕಂಬ ಹತ್ತಿ ಅನ್ನೋ ಅಂದೆ. ಓನ್ ಸರ್ ಹೋಗಿ ಬಲ್ಪ್ ಬಿಚ್ಕೊಂಬ ಅಂದೆ. ಬಿಚ್ಚಿದ್ರೆ ಅಲ್ಲಿ ಫಿಲಿಪ್ ಬಸ್ ಅಲ್ಲ, ಫಿಲಿಪ್ ಬಲ್ಪ್, 350 ರೂಪಾಯಿ ಫಿಲಿಪ್ ಬಲ್ಪ್ ಅಂತ ಹಾಕ್ತಾರೆ. ಅದು ಬೇರೆ ಇದೆ. ಏನ್ರಿ ಇದು ಸರ್, ಏನು ಮಿಸ್ಟೇಕ್ ಆಗ್ಬಿಟ್ಟಿದೆ ಸರ್. ಈ ಥರ ಯಾಕೆ ಹಿಂಗೆ ಹೇಳ್ತಾ ಇದ್ದೀನಿ ಅಂದರೆ, ನಮ್ಮ ಅಧಿಕಾರಿಗಳು ಈ ಲೆವೆಲ್ ಗ್ರಾಮ ಪಂಚಾಯತಿಂದ ಸ್ಟಾರ್ಟ್ ಆಗಿಬಿಟ್ಟಿದೆ. ದಯವಿಟ್ಟು ನಾನು ಎಲ್ಲ ಅಧಿಕಾರಿಗಳು ಹೇಳೋದು, ಜನ ನಿಮ್ಮನ್ನು ನಂಬ್ಕೊಂಡು ಬಂದಾಗ ನಿಮ್ಮ ಕರ್ತವ್ಯ ನಿಷ್ಠೆಯಿಂದ ನೀವು ಮಾಡಬೇಕು. ನೀವು ನಿಷ್ಠೆಯಿಂದ ಮಾಡಲ್ಲ, ನಾನು ಬಿಡಲ್ಲ. ಸೆಕ್ಷನ್ 13 ಅನ್ಫಿಟ್ ಟು ಕಂಟಿನ್ಯೂ ಇನ್ ದಿ ಆಫೀಸ್ ನಾನು ಡಿಕ್ಲೇರ್ ಮಾಡೋಕ್ಕೆ ಅವಕಾಶ ಇದೆ. ಸೆಕ್ಷನ್ 17 ನಾವು ನಿಮ್ಮನ್ನು ಜೈಲು ಕಳಿಸ್ಬೋದು. 17A ಸುಳ್ಳು ಕೇಸುಗಳು ಹಾಕಿದ್ರೆ, ನೀವು ಸುಳ್ಳು ಇದು ಮಾಡಿದ್ರೆ, ಅಂಡರ್ಟೇಕಿಂಗ್ ಕೊಟ್ಟು ಕೆಲಸ ಮಾಡ್ತಾ ಇದ್ರೆ, ಹೈಕೋರ್ಟ್ ಪವರ್ ಇದೆ. ಹೈಕೋರ್ಟ್ ಪವರ್ ಲೋಕಾಯುಕ್ತ ಕೊಟ್ಟಿದ್ದಾರೆ. ಕಂಟೆಂಪ್ಟ್ 6 ತಿಂಗಳು ಜೈಲು ಕಳಿಸಬಹುದು. ಅದೇ ರೀತಿ ಸುಳ್ಳು ಕೇಸ್ ಹಾಕಿದ್ರೆ ಯಾರಾದರೂ ಬಂದು, ದೇರ್ ಆರ್ ಗುಡ್ ಆಫೀಸರ್ಸ್, ಅವ್ರಿಗೆ ಎದುರಿಸಿ ಮಾಮೂಲಿ ಕೇಳ್ತಾರೆ. ನಮ್ಮರು ಕೆಲವು ಸಂಘಗಳೆಲ್ಲ ಹೋಗ್ತವೆ, RT ಆಕ್ಟಿವಿಸ್ಟ್ ಅವರು ಇವರೆಲ್ಲ. ಅವ್ರು ಕೊಟ್ಟಿಲ್ಲ ಅಂದ್ರೆ ಅವ್ರ ಮೇಲೆ ಸುಳ್ಳು ಕೇಸ್ ಹಾಕ್ತಾರೆ. ನನ್ನ ಮುಂದೆ ಬಂದ್ರೆ ಸುಳ್ಳು ಕೇಸ್ ಹಾಕಿದ್ರೆ ನಾನು ಬಿಡಲ್ಲ. ಮಿನಿಮಮ್ 3 ವರ್ಷ ಜೈಲು, ಮ್ಯಾಕ್ಸಿಮಮ್ 3 ವರ್ಷ ಜೈಲು, 5,000 ಫೈನು. ನಾನು ಬಿಡೋದಿಲ್ಲ. ಇನ್ನು ಹೇಳ್ತಾ ಹೋದ ಬೇಕಾದಷ್ಟಿದೆ, ಅದೆಲ್ಲ ಹೇಳೋದು ಬೇಡ. ನಮ್ದು 100 ಕೇಸ್ ಹಾಕೊಂಡು ಬಂದಿದ್ದೀವಿ ಇವತ್ತು. ಎಲ್ಲರೂ ಅಧಿಕಾರಿಗಳು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಎಲ್ಲೆಲ್ಲಿ ಗ್ರೀವೆನ್ಸ್ ಇದೆ ಅಲ್ಲೆಲ್ಲ ದಯವಿಟ್ಟು ಬೇಗ ಮುಗಿಸಿ ಜನಗಳಿಗೆ ನ್ಯಾಯ ಕೊಡಬೇಕು. ಬೇಗ ಜನಗಳ ಸಹನೆ ಹೋಗ್ಬಿಟ್ಟಿದೆ. ಮುಂದೊಂದು ದಿವಸ ಇದೇ ಸಹನೆ ಕಳ್ಕೊಂಡ್ರೆ ಕಷ್ಟ ಆಗುತ್ತೆ. ಸ್ವಾತಂತ್ರ್ಯಕ್ಕೆ ಹೋರಾಡಿದೀವಿ, ಮತ್ತೆ ನಮ್ಮ ಮಕ್ಕಳು ಹೋರಾಡೋ ಪರಿಸ್ಥಿತಿ ಬಂದ್ಬಿಡ್ತದೆ. ಎಲ್ರಿಗೂ ಹಕ್ಕು ಮಾತ್ರ ಕೇಳ್ತಾರೆ ಸಮಾಜ. ನಾನು ಯಾವಾಗಲೂ ಹೇಳ್ತೀನಿ, ನಿಮ್ಗೆ ಹಕ್ಕಿದೆ. ಅನುಚ್ಛೇದ 14 ಈಕ್ವಲ್ ಬಿಫೋರ್ ಲಾ, ಎಲ್ಲರೂ ಕಾನೂನು ಸರಿಸಮಾನರು ಅಂತ. ಅನುಚ್ಛೇದ 21 ಗೌರವಕ್ಕೆ ಬದುಕಬೇಕು ಪ್ರತಿಯೊಬ್ಬ ಸಮಾಜ ವ್ಯಕ್ತಿ, ಇರ್ರೆಸ್ಪೆಕ್ಟ್ ಕ್ಯಾಸ್ಟ್ ಕ್ರೀಡ್ ಏನೇ ಇರಲಿ ಗೌರವದಿಂದ ಬದುಕಬೇಕು ಅಂತ. ಅದೇ ರೀತಿ ವಾಕ್ ಸ್ವಾತಂತ್ರ್ಯ ಇದೆ ನಮ್ಮ ಪ್ರೆಸ್ ಅವ್ರಿಗೆಲ್ಲ. ಅದು ಪ್ರವೈಸೋ ಇದೆ, ಲಿಮಿಟೆಡ್ ಇದೆ. ವಾಕ್ ಸ್ವಾತಂತ್ರ್ಯ ಇದೆ, ಏನೇನೋ ಬರೆಯೋಕ್ಕಾಗಲ್ಲ. ಒಂದು ಇನ್ಸಿಡೆಂಟ್ ಆಗುತ್ತೆ. ಒಬ್ಬರೇನೋ ನಮ್ಮ ಲೋಕಾಯುಕ್ತ ಮೇಲೆ ಇಷ್ಟುದ್ದ ಬರೆದು ಬಿಟ್ಟಿದ್ರು, ದೊಡ್ಡ ತಿಮ್ಮಿಂಗಳ ಬಿಟ್ಟು ಸಣ್ಣ ಮೀನು ಹಿಡಿತಾರೆ ಇವರು ಅಂತ. ನಾನು ಅವ್ರ ಮೇಲೆ ಕೇಸ್ ರಿಜಿಸ್ಟರ್ ಮಾಡಿ, ಬನ್ನಿ ಕೊಡಿ ಯಾರೋ ದೊಡ್ಡ ತಿಮ್ಮಿಂಗಳ ಬನ್ನಿ ಎಂದೆ. ಬರಲೇ ಇಲ್ಲ, ಅವ್ರು ತಪ್ಸ್ಕೊಂಡ್ಬಿಟ್ರು. ಬಿಟ್ಟಿಲ್ಲ, ಕೇಸ್ ರಿಜಿಸ್ಟರ್ ಮಾಡಿದ್ದೀನಿ, ಕೇಸ್ ನಡೀತಾ ಇದೆ. ನೀವು ಒಳ್ಳೆಯವ್ರು ಯಾರೇ ಆಗಲಿ ಸರ್, ಸಮಾಜ ಇರಲಿ, ಅಧಿಕಾರ ಇರಲಿ, ನಮ್ಮ ಪ್ರೆಸ್ ಮಾಧ್ಯಮ, ನಿಮ್ಮ ತಲೆ ಬಾಗಿ ನಿಮ್ಮ ಕಾಲ್ ಟಚ್ ಮಾಡ್ತೀನಿ. ದುಷ್ಟರಿದ್ರೆ ಕತ್ತಿಡ್ಕೊತೀನಿ, ಬಿಡಲ್ಲ. ಕಾನೂನು ಬದ್ಧವಾಗಿ ಏನು ಮಾಡ್ಬೇಕು ನಾನು ಮಾಡ್ತೀನಿ. ನಮ್ಮ ಲೋಕಾಯುಕ್ತ ಕಾಯ್ದೆಯಲ್ಲಿ ಅವಕಾಶ ಇದೆ, ಅದರ ಪ್ರಕಾರ ನಾನು ಮಾಡ್ತೀನಿ. ಎಲ್ಲರೂ ಸಹಕರಿಸಿ. ದಯವಿಟ್ಟು ಸುಳ್ಳು ಕೇಸನ್ನು ಹಾಕಬೇಡಿ. ಜೆನ್ಯೂನ್ ಕೇಸ್ ತೊಂದರೆ ಆಗ್ತಾ ಇದೆ, ನಿಜವಾದ ಬಡವನಿಗೆ ತೊಂದರೆ ಆಗ್ತಾ ಇದೆ. ಬರೀ ಇವರು ಮಧ್ಯದಲ್ಲಿ ಈ ಮೀಡಿಯೇಟರ್ಸ್ಗೆ ಅನುಕೂಲ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅದೊಂದು ಅವಕಾಶ ಕೊಡಬೇಡಿ. ಎಲ್ಲ ಅಧಿಕಾರಿಗಳು ನಾನು ರಿಕ್ವೆಸ್ಟ್ ಮಾಡಿ ಕೈ ಜೋಡಿಸಿ ಕೇಳ್ತೀನಿ, ದಯವಿಟ್ಟು ಬೇರೆಯವರನ್ನ ಆಸೆ ಪಡಬೇಡಿ. ನಮ್ಮ ಅನ್ನ ಮಾತ್ರ ನಾವು ತಿನ್ನಿ, ನಿಷ್ಠೆಯಿಂದ ಬದುಕಿ. ನಿಷ್ಠೆಯಿಂದ ಬದುಕಿದ್ರೆ ನಿಮಗೆ ಗುಂಡಿಗೆ ಇರುತ್ತೆ. ಮುಂದೊಂದು 3-4 ತಲೆಮಾರು ನಿಮ್ಮನ್ನು ನೆನೆಸ್ಕೊಂತಾರೆ ಸಮಾಜ, ನಿಮ್ಮ ಜನ ನೆನೆಸ್ಕೊಂತಾರೆ. ನಿಮ್ಮ ಮಕ್ಕಳಿಗೆ ಅನುಕೂಲ ಆಗುತ್ತೆ, ನಿಮ್ಮ ಹೆಸರು ಹೇಳಿದ್ರೆ ನಿಮ್ಮ ಮಕ್ಕಳಿಗೆ ಅನುಕೂಲ ಆಗುತ್ತೆ, ನಿಮ್ಮ ವಂಶಕ್ಕೆ ಅನುಕೂಲ ಆಗುತ್ತೆ. ಕೆಟ್ಟ ಅಧಿಕಾರಿ, ಭ್ರಷ್ಟಾಚಾರಿ ಅಂತ ನೀವು ಒಂದ್ಸಲ ಅವಾರ್ಡ್ ತಗೊಂಡ್ಬಿಟ್ರೆ 5-6 ಜನರೇಷನ್ ನಿಮ್ಮ ಜನರೇಷನ್ ಹೋಯ್ತು. ಇವತ್ತಿಗೆ ಹೋಯ್ತು ನಿಮ್ಮ ಜನರೇಷನ್ ಅಂತ. ದಯವಿಟ್ಟು ಎಲ್ಲರೂ ಆನೆಸ್ಟ್ ಆಗಿ ಬದುಕಕ್ಕೆ ಪ್ರಯತ್ನ ಮಾಡೋಣ. ಈ ಭ್ರಷ್ಟಾಚಾರ ದೊಡ್ಡ ಕ್ಯಾನ್ಸರ್ಗಿಂತ ಬಲಿಷ್ಠವಾದ ಪಿಡುಗದು. ಕ್ಯಾನ್ಸರ್ ವಾಶ್ ಮಾಡ್ಬೋದು ನಾವು, ಭ್ರಷ್ಟಾಚಾರ ಮಾಡಕ್ ಆಗ್ತಾ ಇಲ್ಲ. ನಾನು ಯಾವಾಗಲೂ ದೇವ್ರು ಕೇಳ್ತೀನಿ, ಆರೋಗ್ಯ ಒಂದು ಕೊಡಪ್ಪ ಭಗವಂತ, ನನಗೆ ದುಷ್ಟ ಸಂಹಾರ ಶಕ್ತಿ ಕೊಡು. ಏನು ಬೇಕಾಗಿಲ್ಲ, ರಿಟೈರ್ಡ್ ಆಗಿದ್ದೀನಿ, ಪೆನ್ಷನ್ ಬರುತ್ತೆ, ಇನ್ನೇನು ಬೇಕು, ಏನು ಬೇಕಾಗಿಲ್ಲ. ಆ ಮನಸ್ಥಿತಿ ಇಟ್ಕೊಳ್ಳಿ. ನಮ್ಮ ಅನ್ನಕ್ಕೆ ಮಾತ್ರ ನಾವು ಆಸೆ ಪಡೋಣ, ಬೇರೆಯವರನ್ನಕ್ಕೆ ಆಸೆ ಪಡೋದು ಬೇಡ. ತೃಪ್ತಿಯಾಗಿ ಜೀವನ ಮಾಡಬೇಕು ಅಂದರೆ ನಾವೆಲ್ಲ ಆನೆಸ್ಟಾಗಿ ಬದುಕಬೇಕು ಅಂತ ಹೇಳ್ತಾ, ನಾವು ಬೇಗ ಕೇಸ್ಗಳನ್ನು ಮುಗಿಸೋಣ ಅಂತ ಹೇಳಿ ನಿಮ್ಮೆಲ್ರಿಗೂ ನನ್ನ ಮಾತಾಡೋಕೆ ಹಾಕೊಟ್ಟು ಎಲ್ರಿಗೂ ನಮಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.